ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಕಮ್ಮವಾಲಿ ಶಿಕ್ಷಣ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ರೆಡ್ಡಿ ವೀರಣ್ಣ ಸಂಜೀವಪ್ಪ ಸೆಂಟ್ರಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತು ರೆಡ್ಡಿ ವೀರಣ್ಣ ಪದವಿ ಪೂರ್ವ ಕಾಲೇಜಿನ 28ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಸಾಕ್ಷಿಯಾಗಿದ್ದೇವೆ. ಈ ಸಂದರ್ಭದಲ್ಲಿ ಶ್ರೀ ಶಾರದಾ ಪರಮೇಶ್ವರಿ ದೇವಸ್ಥಾನದ ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮವೂ ಕೂಡ ನೆರವೇರ್ತಾ ಇರ್ತಕ್ಕಂಥದ್ದು. ಈ ಪರಮ ಪವಿತ್ರ ರಥ ಸಪ್ತಮಿಯ ಕಾರ್ಯಕ್ರಮದ ಪವಿತ್ರ ದಿನದಂದು ಬಹಳ ಸಂತೋಷದ ವಿಚಾರ ಆಗಿದೆ. ನಾನು ವಿಷಯವನ್ನು ಪ್ರವೇಶ ಮಾಡೋದಕ್ಕೆ ಮೊದಲು ಸ್ವಲ್ಪ ಈ ಪೇರೆಂಟ್ಸ್ ಅಂತಕ್ಕಂಥವ್ರು, ಪೇರೆಂಟ್ಸ್, ಕಾಮನ್ ಸೆನ್ಸ್ ಇರೋ ಪೇರೆಂಟ್ಸ್ ವೇದಿಕೆಯ ಕೆಳಗೆ ಬಂದು ಈ ಮಾತುಗಳು 4 ಮಾತುಗಳನ್ನು ನಿಮ್ಮ ಮಕ್ಕಳೊಂದಿಗೆ ಕೇಳಬೇಕು. ಕಾಮನ್ ಸೆನ್ಸ್ ಈಸ್ ನಾಟ್ ಕಾಮನ್ ಟು ಆಲ್. ನಿಮಗೆ ಕಾಮನ್ ಸೆನ್ಸ್ ಇರಬೇಕು ಅಂದರೆ ಏನು? 400 ಕಿಲೋಮೀಟರ್ಗಳಿಂದ ಸ್ವಾಮೀಜಿ ಬಂದಾಗ ಅವರೇನೋ ಹೇಳಕ್ಕೆ ಬಂದಿದ್ದಾರೆ, ನಮ್ಮೂರಿಗೆ ಬಂದಿದ್ದಾರೆ, ನಾವು ಅವ್ರನ್ನ ಅತಿಥಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಕರೆದಿದ್ದೇವೆ, ಅವ್ರು ಹೇಳೋ 4 ಮಾತನ್ನು ಕೇಳೋದು ನಮ್ಮ ಗೌರವವನ್ನು ನಾವು ಹೆಚ್ಚಿಸ್ಕೊಂಡಂತೆ ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್. ನೋಡಿ, ಯೋಚನೆ ಮಾಡಿ, ಇದೆಲ್ಲ ಎಲ್ಲಿ ಎಜುಕೇಶನ್ ಕೊಡೋಕ್ಕಾಗತ್ತಿಲ್ಲ. ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ನನಗಿವತ್ತೇ ಅವರ ಪರಿಚಯ. ಅತ್ಯಂತ ಸಜ್ಜನಿಕೆಯ, ಸರಳತೆಯ, ಕ್ರಿಯಾಶೀಲ ಅಧ್ಯಕ್ಷರು ನಮ್ಮ ಕಮ್ಮವಾಲಿ ಶಿಕ್ಷಣ ಸಂಸ್ಥೆಯ ಶಿಕ್ಷಣ ಒಕ್ಕೂಟಕ್ಕೆ ಶ್ರೀಮಾನ್ ಶೇಷಗಿರಿ ರಾಯರು ಬಹಳ ಸಜ್ಜನರು. ಇವತ್ತು ನಿಮ್ಮೂರಿಗೆ ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು. ಇಂತಹ ಸಜ್ಜನರ ಪರಿಚಯ ನನಗಾಯಿತು. ಇನ್ಮೇಲೆ ಕಾರಟಗಿಗೆ ನಾನೇನಾದರೂ ಈ ಕಡೆ ಪಾಸ್ ಆದರೆ ಶೇಷಗಿರಿ ರಾಯರನ್ನು ನೋಡದೆ ನಾನು ಹೋಗೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಅಂತಹ ಸಜ್ಜನಿಕೆಯ ಶ್ರೀಮಾನ್ ಶೇಷಗಿರಿ ರಾವ್ರವರೇ, ನಮಗೆಲ್ಲರಿಗೂ ಹೆಮ್ಮೆ. ಈ ಸಂಸ್ಥೆಯಲ್ಲಿ ಓದಿ, ಈ ಲೈಟ್ ಆಫ್ ಮಾಡ್ತೀಪ್ಪ, ಎಸ್, ಈ ಸಂಸ್ಥೆಯಲ್ಲಿ ಓದಿ ವಿದ್ಯಾರ್ಥಿ ಜೀವನದ ಮುಂದುವರಿಕೆಯಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಪಡ್ಕೊಂಡಂತಹ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಡಾಕ್ಟರ್ ವೆಂಕಟೇಶ್ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದು ನಮಗೆಲ್ಲ ಎಷ್ಟು ಹೆಮ್ಮೆ ಇರಬಹುದು. ಯೋಚನೆ ಮಾಡಿ. ಡಾಕ್ಟರ್ ವೆಂಕಟೇಶ್ ರವರೇ, ಇದೇ ಸಂಸ್ಥೆಯಲ್ಲಿ ವೆಂಕಟೇಶ್ ಹಾಗೆ ವಿದ್ಯಾಭ್ಯಾಸ ಮಾಡಿ ವೈದ್ಯೆಯಾಗಿ ಇವತ್ತು ಬೆಂಗಳೂರಿನಲ್ಲಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಗೌರವಾನ್ವಿತ ಮಗು ಡಾಕ್ಟರ್ ಶ್ರುತಿ ಅವರು ಕೂಡ ಇವತ್ತು ವೇದಿಕೆಯಲ್ಲಿದ್ದಾರೆ. ಶ್ರುತಿ ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ. ಶ್ರುತಿ ನನ್ನ ಶಿಷ್ಯಯ ವಿದ್ಯಾರ್ಥಿನಿ ಬೆಂಗಳೂರಿನಲ್ಲಿ. ಹೀಗಾಗಿ ನಿಮ್ಮ ಸಂಸ್ಥೆಗೂ ನನಗೂ ಹೇಗೆ ಲಿಂಕ್ ಬರ್ತಾ ಇದೆ ನೋಡಿ. ಶ್ರುತಿಯವರ ಎಲ್ಲ ಕಾರ್ಯದಲ್ಲೂ ಬೆನ್ನೆಲುಬಾಗಿ ನಿಂತಹ ಮಧ್ಯಮ ಪಾಂಡವ ಶ್ರೀ ಅರ್ಜುನ್ ರವರೇ, ಇಲ್ಲಿನ ಹಳೆ ವಿದ್ಯಾರ್ಥಿಯಾಗಿ ಬಹಳ ಒಳ್ಳೆ ಅಕಾಡೆಮಿಕ್ ಪರ್ಸ್ಯೂಟ್ಸ್ನ ಅಚೀವರ್ ಆಗಿರ್ತಕ್ಕಂಥ ಡಾಕ್ಟರ್ ಜಿತೇಂದ್ರ ಹಿರೇಮಠ್ ರವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಇನ್ನಿತರ ಎಲ್ಲ ಗಣ್ಯ ಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಅಪ್ಕಮಿಂಗ್ ಡಾಕ್ಟರ್ ನಮ್ಮ ಶೇಷಗಿರಿ ಅವರ ಮಗಳು
ನಾನು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಬಹುಮುಖ್ಯ ಕಾರಣ ಸೋದರ ಪ್ರಸನ್ನ. ಫೋನ್ ಮಾಡಿ 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 ಸ್ವಾಮೀಜಿ మీరు రానే రావాలి, చాలా మంచి ప్రోగ్రామ్ ఇది, మా ಸಂಸ್ಥೆ చూడాలి ಅಂತ ಹೇಳಿ ನನ್ನನ್ನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂತಹ ಸೋದರ ಪ್ರಸನ್ನರವರೇ, ಗೌರವಾನ್ವಿತ ಪೋಷಕ ಬಂಧುಗಳೇ, ನಾನು ಸಂಸ್ಥೆಯಲ್ಲಿ ಇಲ್ಲಿವರೆಗೂ ನಡೆದ ಸನ್ನಿವೇಶದಲ್ಲಿ 4 ಬಹಳ ಮನಸ್ಸಿಗೆ ಒಪ್ಪುವ ವಿಚಾರಗಳನ್ನು ಗಮನಿಸಿದೆ. ಮೊದಲನೇದಾಗಿ ಮಕ್ಕಳು ನಡೆಸಿಕೊಟ್ಟಂತಹ ಸ್ವಾಗತ ನೃತ್ಯ, ಅತ್ಯುತ್ತಮವಾದ ನೃತ್ಯವನ್ನು ನಾನಿವತ್ತು ನೋಡಿದೆ. ಯಾರಪ್ಪ ಇದನ್ನು ಹೇಳ್ಕೊಟ್ಟಿದ್ದು ಅಂತ ಕೇಳಿದೆ. ತಕ್ಷಣ ನನಗೆ ವರ್ತಮಾನ ಕೊಟ್ಟರು ಲಲಿತಾ ಮೇಡಮ್ ಮತ್ತು ದೇವರಾಜ್ ಸರ್ ಅಂತ. ಅವರಿಬ್ಬರನ್ನೂ ಹತ್ತಿರ ಕರೆಸಿ ನಾನು ಕಂಗ್ರ್ಯಾಚುಲೇಟ್ ಮಾಡಿದೆ. ಲಲಿತಾ ಹೇಳಿದೆ, ನೋಡಿ ನಮ್ಮ ತಾಯಿ ಹೆಸರು ಇಟ್ಕೊಂಡಿದೀಯ ನೀನು, ನಮ್ಮಮ್ಮನ ಹೆಸರು ಲಲಿತಾ ಅಂತಲೇ, ಎಷ್ಟು ಚೆನ್ನಾಗಿ ಮಾಡಿದ್ರಮ್ಮ ನೃತ್ಯ, ಭಾಳ ಸಂತೋಷ ಆಯಿತು. ನಿಮ್ಮೂರಿಗೆ ಬಂದಿದ್ದಕ್ಕೆ ಇಷ್ಟು ಒಳ್ಳೆ ಸುಸಂಸ್ಕೃತವಾದ ನೃತ್ಯವನ್ನು ನೋಡಿದ್ವಲ್ಲ, ಸಂತೋಷ ಆಯಿತು ಅಂತ. ಆ ಈರುವರು ಶಿಕ್ಷಕರನ್ನು ಕೂಡ ನಾನು ಪ್ರೀತಿಯಿಂದ ಕೃತಜ್ಞತೆಯಿಂದ ನೆನಪು ಮಾಡಿಕೊಳ್ತೇನೆ. ಆ ನಂತರದಲ್ಲಿ 3 ಮಕ್ಕಳು ಬಂದು ಒಂದು ಉತ್ತಮವಾದ ಪ್ರಾರ್ಥನೆ ಮಾಡೋದು ನೋಡಿ. ಶ್ರುತಿ ಪೆಟ್ಟಿಗೆ ಇರಲಿಲ್ಲ, ಆದರೆ ಅವರ ಶ್ರುತಿ ಕೆಡಲಿಲ್ಲ. ಈಗ ನನಗೆ 60 ವರ್ಷ ವಯಸ್ಸು, ನಾನು 54 ವರ್ಷದಿಂದ ಹಾಡ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರು ಕೂಡ ಕಾರ್ಯಕ್ರಮದಲ್ಲಿ ಎಲ್ಲೋ ಒಂದು ಕಡೆ ಶ್ರುತಿ ತಪ್ಪಿದ್ದನ್ನ ನಾನು ದಾಖಲಿಸಿದ್ದೇನೆ. ಆದರೆ ಈ 3 ಮಕ್ಕಳು ಹಾಡಿದ್ರಲ್ಲ ಹಾಡು, ಶ್ರುತಿ ಕೆಡಲಿಲ್ಲ. ಅಲ್ಲಿ ನಾನಾಗಿರಲಿಲ್ಲ, ಕಣ್ಣು ಮುಚ್ಚಿ ಅದನ್ನು ಆನಂದಪಟ್ಟೆ. ದೇವರು ಮೆಚ್ಚುವಂತಹ ರೀತಿಯಲ್ಲಿ ಆ ಮಕ್ಕಳು ಇಲ್ಲಿ ಹಾಡೋದು. ಇದು ಕೂಡ ನಿಮ್ಮೂರಿಗೆ ಬಂದದ್ದು ನನಗೆ ದೊರಕಿಸಿಕೊಟ್ಟ ಒಂದು ದೊಡ್ಡ ಭಾಗ್ಯ. ಇನ್ನು ಮಕ್ಕಳಿಗೂ ದೊಡ್ಡವರಿಗೂ ಅಂತ ವ್ಯತ್ಯಾಸ ಕಾಣ್ತಾ ಇಲ್ಲ. ಇಬ್ಬರು ಕೂಡ ಏಕಪ್ರಕಾರವಾಗಿ ಗಲಾಟೆ ಮಾಡ್ತಾ ಇದ್ರು. ಅವ್ರನ್ನ ಬಿಟ್ಬಿಡಿ. ಅವ್ರಿಗೆ ಜಾತ್ರೆ, ಸಂತೆ, ಸ್ಕೂಲ್ ಡೇ, ಪ್ರವಚನ ಅನ್ನೋ ಡಿಫರೆನ್ಸ್ ಇನ್ನೂ ಗೊತ್ತಾಗದೆ ಎಷ್ಟೋ ಸಲ ದೊಡ್ಡವರಾಗ್ಬಿಟ್ಟಿರ್ತಾರೆ, ಪೇರೆಂಟ್ಸ್ ಆಗಿಬಿಟ್ಟಿರ್ತಾರೆ. ಇಂಥ ಗಂಭೀರ ಸಭೆಯಲ್ಲಿ ಗಲಾಟೆ ಮಾಡಬಾರ್ದು ಅಂತ ಹೇಳಿಸ್ಕೊಳ್ಳೋದು ಅತ್ಯಂತ ನೋವಿನ ಸಂಗತಿ ಅನ್ನೋದು ನಮಗೆ ಬಾಲ್ಯದಿಂದ ನಮ್ಮ ದೊಡ್ಡವರು ಹೇಳ್ಕೊಟ್ಟಿದ್ರು. ಆದ್ದರಿಂದ ನೋಡಿ, ಅಲ್ಲಿ ಇಲ್ಲಿ ಅಲಿಯೋದನ್ನು ಬಿಟ್ಟು ಇಲ್ಲಿ ಕೆಲವು ನಿಮಿಷಗಳ ಕಾಲ ವೇದಿಕೆಯಲ್ಲಿ ನಿಮ್ಮನ್ನು ಗೌರವಪೂರ್ವಕವಾಗಿ ನಿಮಗೆ ಕುರ್ಚಿ ಹಾಕಿ ಕೂರಿಸಿದ್ದಾರೆ. ಅದನ್ನು ನೀವು ಬಿಸಿಲಲ್ಲಿ ಓಡಾಡ್ತಾ ಇದ್ದೀರಿ, ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೀರಿ. ಯುವರ್ ಆಟಿಟ್ಯೂಡ್, ಮೈ ಡಿಯರ್ ಪೇರೆಂಟ್ಸ್, ಮೈ ಡಿಯರೆಸ್ಟ್ ಪೇರೆಂಟ್ಸ್, the attitude of your children today, it will decide their altitude of tomorrow. ನಿಮ್ಮ ಮಕ್ಕಳು ಇವತ್ತು ಯಾವ ನಡವಳಿಕೆಯನ್ನು ತೋರಿಸ್ತಾ ಇದ್ದಾರೋ, ನಾಳೆ ದಿವಸ ಅವರು ಯಾವ ಎತ್ತರದ ವ್ಯಕ್ತಿತ್ವಕ್ಕೆ ಹೋಗುತ್ತಾರೆ ಅನ್ನೋದಕ್ಕೆ ಇದೇ ಸ್ಪಷ್ಟ ಸೂಚನೆ. Your attitude of today will decide your altitude of tomorrow. ಇದೆಲ್ಲ ನೆನಪಿಟ್ಟುಕೊಂಡಾಗ ನಾವು ನಿಜವಾದ ಅರ್ಥದಲ್ಲಿ ಬೆಳೀತೇವೆ. ನಾನು ನನ್ನ ಮಾತೃಭೂಮಿಯಾದ ಭಾರತವನ್ನು ಸೇರಿಸಿಕೊಂಡು ಆಹ್ವಾನದ ಮೇರೆಗೆ 15 ರಾಷ್ಟ್ರಗಳಲ್ಲಿ 8 ಸಲ ಪ್ರವಚನ ಪ್ರವಾಸಕ್ಕೆ ಹೋದವು. 15 ಲಕ್ಷ ವಿದ್ಯಾರ್ಥಿಗಳನ್ನು ಜಗತ್ತಿನಾದ್ಯಂತ ಉದ್ದೇಶಿಸಿ ಮಾತನಾಡಿದವು. 2 ಲಕ್ಷಕ್ಕೂ ಹೆಚ್ಚು ಶಿಕ್ಷಕರಿಗೆ ಮಾರ್ಗದರ್ಶಕನಾಗಿ ಕೆಲಸ ಮಾಡಿದವು. UGC, NAC, ಹೈಯರ್ ಎಜುಕೇಷನ್ ಕೌನ್ಸಿಲ್ ಇಷ್ಟೇ ಅಲ್ಲದೆ ಕರ್ನಾಟಕದ ನೃಪತುಂಗ ಯೂನಿವರ್ಸಿಟಿ ಮತ್ತು ಚಾಣಕ್ಯ ಯೂನಿವರ್ಸಿಟಿಯಲ್ಲಿ ಮಾರ್ಗದರ್ಶಕ ಪ್ರಾಧ್ಯಾಪಕನಾಗಿ
ಕೆಲಸ ಮಾಡ್ತಾ ಇದ್ದೇನೆ ಇವತ್ತು. UGC ಪ್ರಪೌಂಡ್ ಮಾಡಿರೋ 7 ಕ್ರೈಟೀರಿಯಾ ಬಗ್ಗೆ ನಾನು ಗೈಡಿಂಗ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದೇನೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನನ್ನ ಅನುಭವದ 4-6 ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಂಡು ನಾನು ಮುಂದಿನ ಕಾರ್ಯಕ್ರಮಕ್ಕೆ ಓಡಬೇಕಾಗಿದೆ. ಆದ್ದರಿಂದ ಈ ಮಾತುಗಳನ್ನು ನೀವು ಪ್ರೀತಿಯಿಂದ ಸ್ವೀಕರಿಸ್ತೀರಿ ಅಂತ ಭಾವಿಸಿ ನಾನು ನನ್ನ ವಿಚಾರಕ್ಕೆ ಪ್ರವೇಶ ಮಾಡ್ತಾ ಇದ್ದೇನೆ. ಸರಿಯಾಗಿ ಕೇಳಿಸ್ಕೋಬೇಕು ನೀವು. ಈ ಮಾತುಗಳ ಹಿನ್ನೆಲೆಯಲ್ಲಿ ಇತಿಹಾಸ ಇದೆ. ಈ ಮಾತುಗಳ ಹಿನ್ನೆಲೆಯಲ್ಲಿ ಆಲೋಚನೆಗೆ ಪ್ರಚೋದನೆ ಇದೆ. ಈ ಮಾತುಗಳ ಹಿನ್ನೆಲೆಯಲ್ಲಿ ಎಚ್ಚರಿಕೆ ಇದೆ. ನನ್ನ ಮೊದಲನೇ ಮಾತು, ಮೊಟ್ಟ ಮೊದಲನೇ ಮಾತು, ನಾನು ಇವತ್ತಿಗೆ 22 ವರ್ಷಗಳ ಹಿಂದೆ ಕರ್ನಾಟಕದ ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ಫೆಲಿಸಿಟೇಷನ್ ಪ್ರೋಗ್ರಾಮ್ಗೆ ಹೋದೆ. ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಫಸ್ಟ್ ರ್ಯಾಂಕ್ ಪಡ್ಕೊಂಡಿದ್ದಂತಹ ವಿದ್ಯಾರ್ಥಿಯನ್ನು 14 ಸಬ್ಜೆಕ್ಟ್ಗಳಲ್ಲಿ 11 ಸಬ್ಜೆಕ್ಟ್ ಗೋಲ್ಡ್ ಮೆಡಲ್ಸ್ ಪಡೆದ ವ್ಯಕ್ತಿಯನ್ನ, ಚಪ್ಪಾಳೆ ತಟ್ಟಿ ಪರವಾಗಿಲ್ಲ, 11 ಗೋಲ್ಡ್ ಮೆಡಲ್ ಪಡ್ಕೊಂಡಿದ್ದ ವ್ಯಕ್ತಿಯನ್ನ ವೇದಿಕೆಯ ಮೇಲೆ ಸನ್ಮಾನ ಮಾಡಿದೆ. ವೇದಿಕೆಯಿಂದ ಇಳಿದಾಗ 100 ಮಕ್ಕಳು ಓಡಿ ಬಂದು ಅವನ ಹತ್ರ ಆಟೋಗ್ರಾಫ್ ಸಿಗ್ನೇಚರ್ ತಗೊಂಡ್ರು. ನಾನು ಸಂತೋಷಪಟ್ಟೆ.